ಪ್ರಶ್ನೆ 1. ಇತ್ತೀಚಿನ ಸುದ್ದಿಗಳಲ್ಲಿ ಕಂಡುಬರುವ ಸಲಾಳ್ ಜಲವಿದ್ಯುತ್ ಯೋಜನೆಯ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಆಪ್ಷನ್ ಎ. ಇದು ಚೇನಾಬ್ ನದಿಯ ಮೇಲೆ ನದಿಯಿಂದ ಹರಿಯುವ ವಿದ್ಯುತ್ ಯೋಜನೆಯಾಗಿದೆ. ಆಪ್ಷನ್ ಬಿ. ಇದು ಹಿಮಾಚಲ ಪ್ರದೇಶದಲ್ಲಿದೆ. ಸರಿಯಾದ ಉತ್ತರ ಆಪ್ಷನ್ ಎ. ಪ್ರಶ್ನೆ 2. ಇತ್ತೀಚಿನ ಸುದ್ದಿಗಳಲ್ಲಿ ಕಂಡುಬರುವ ಚಿಲಿಕ ಸರೋವರದ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಆಪ್ಷನ್ ಎ. ಇದು ಏಷ್ಯಾದ ಅತಿದೊಡ್ಡ ಉಪ್ಪು ನೀರಿನ ಸರೋವರವಾಗಿದೆ. ಆಪ್ಷನ್ ಬಿ. ಇದು ಕೃಷ್ಣಾ ನದಿಯ ಮುಖಭಾಗದಲ್ಲಿದೆ. ಸರಿಯಾದ ಉತ್ತರ ಆಪ್ಷನ್ ಎ. ಪ್ರಶ್ನೆ 3. ಟೈಫಾಯ್ಡ್ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಆಪ್ಷನ್ ಎ. ಇದು ಬ್ಯಾಕ್ಟೀರಿಯಾದಿಂದ ಉಂಟಾಗುವ ಜೀವಕ್ಕೆ ಅಪಾಯಕಾರಿ ಸೋಂಕು. ಆಪ್ಷನ್ ಬಿ. ಇದು ಪ್ರಾಥಮಿಕವಾಗಿ ಕಲುಷಿತ ಆಹಾರ ಮತ್ತು ಕುಡಿಯುವ ನೀರಿನ ಮೂಲಕ ಹರಡುತ್ತದೆ. ಆಪ್ಷನ್ ಸಿ. ಇದನ್ನು ಪ್ರತಿಜೀವಕಗಳ ಮೂಲಕ ಚಿಕಿತ್ಸೆ ನೀಡಬಹುದು. ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ 4. ಇತ್ತೀಚಿನ ಸುದ್ದಿಗಳಲ್ಲಿ ಕಂಡುಬರುವ ಹೈಡ್ರೋಕೈನೆಟಿಕ್ ಟರ್ಬೈನ್ಗಳ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಆಪ್ಷನ್ ಎ. ಅವರು ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಲು ಹೆಚ್ಚಿನ ವಿಭವದ ಒತ್ತಡದೊಂದಿಗೆ ಹರಿಯುವ ನೀರಿನ ಚಲನ ಶಕ್ತಿಯನ್ನು ಬಳಸುತ್ತಾರೆ. ಆಪ್ಷನ್ ಬಿ. ಅವುಗಳನ್ನು ಸಾಮಾನ್ಯವಾಗಿ ಸಣ್ಣ ಮೂಲಸೌಕರ್ಯಗಳೊಂದಿಗೆ ನೇರವಾಗಿ ನದಿ ಕಾಲುವೆಗಳಿಗೆ ಇರಿಸಲಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಶ್ನೆ 5. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ ತೈಮೂರ್ ಕ್ಷಿಪಣಿಯ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಆಪ್ಷನ್ ಎ. ಇದು ವಾಯು ಉಡಾವಣಾ ಕ್ರೂಸ್ ಕ್ಷಿಪಣಿಯಾಗಿದೆ. ಆಪ್ಷನ್ ಬಿ. ಇದನ್ನು ಇರಾನ್ ಅಭಿವೃದ್ಧಿಪಡಿಸಿದೆ. ಸರಿಯಾದ ಉತ್ತರ ಆಪ್ಷನ್ ಎ. ಪ್ರಶ್ನೆ 6. ಈ ಕೆಳಗೆ ಸೂಚಿಸಲಾದ ಕಾಯಿಲೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಆಪ್ಷನ್ ಎ. ಇವು ಕಾನೂನಿನ ಪ್ರಕಾರ ಸರ್ಕಾರಿ ಅಧಿಕಾರಿಗಳಿಗೆ ವರದಿ ಮಾಡಬೇಕಾದ ರೋಗಗಳಾಗಿವೆ. ಆಪ್ಷನ್ ಬಿ. ಇವುಗಳನ್ನು ಭಾರತದಲ್ಲಿ 1897ರ ಸಾಂಕ್ರಾಮಿಕ ರೋಗಗಳ ಕಾಯ್ದೆಯ ಅಡಿಯಲ್ಲಿ ಸೂಚಿಸಲಾಗುತ್ತದೆ. ಆಪ್ಷನ್ ಸಿ. ಎ ಮತ್ತು ಬಿ ಎರಡೂ ಸರಿ. ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ 7. ವಿನ್ಯಾಸ ಸಂಬಂಧಿತ ಪ್ರೋತ್ಸಾಹಕ ಯೋಜನೆಯ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಆಪ್ಷನ್ ಎ. ಇದು ವಿನ್ಯಾಸ ಮತ್ತು ಅಭಿವೃದ್ಧಿಯಿಂದ ನಿಯೋಜನೆಯವರೆಗಿನ ಪೂರ್ಣ ಜೀವನ ಚಕ್ರದಲ್ಲಿ ಅರೆವಾಹಕ ವಿನ್ಯಾಸವನ್ನು ಬೆಂಬಲಿಸುತ್ತದೆ. ಆಪ್ಷನ್ ಬಿ. ಇದನ್ನು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯವು ಜಾರಿಗೊಳಿಸುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಎ. ಪ್ರಶ್ನೆ 8. ಆರ್ಕಿಯಾ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಆಪ್ಷನ್ ಎ. ಅವು ಬಿಸಿನೀರಿನ ಬುಗ್ಗೆಗಳು, ಶೀತ ಮರುಭೂಮಿಗಳು ಮತ್ತು ಹೈಪರ್ ಸಲೇನ್ ಸರೋವರಗಳಂತಹ ವಿಪರೀತ ಆವಾಸ ಸ್ಥಾನಗಳಲ್ಲಿ ಬೆಳೆಯುತ್ತವೆ. ಆಪ್ಷನ್ ಬಿ. ಅವು ನ್ಯೂಕ್ಲಿಯಸ್ ಅಥವಾ ಅಂಗಾಂಗಗಳಿಲ್ಲದ ಏಕಕೋಶೀಯ ಜೀವಿಗಳಾಗಿವೆ. ಆಪ್ಷನ್ ಸಿ. ಎ ಮತ್ತು ಬಿ ಎರಡೂ ಸರಿ. ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ 9. ಸ್ಪೈನ್ನ ಬೈಪಿಡದ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಆಪ್ಷನ್ ಎ. ಇದು ಬೆನ್ನ ಹುರಿಯ ಮೇಲೆ ಪರಿಣಾಮ ಬೀರುವ ಆನುವಂಶಿಕ ಅಸ್ವಸ್ಥತೆಯಾಗಿದ್ದು, ಇದು ಬಾಲ್ಯದಲ್ಲಿ ಗಂಭೀರ ಪಾರ್ಶ್ವವಾಯುವಿಗೆ ಕಾರಣವಾಗುತ್ತದೆ. ಆಪ್ಷನ್ ಬಿ. ಗರ್ಭಾವಸ್ಥೆಯ ಆರಂಭಿಕ ವಾರಗಳಲ್ಲಿ ಫೋಲಿಕ್ ಆಮ್ಲವನ್ನು ತೆಗೆದುಕೊಳ್ಳುವುದರಿಂದ ಇದನ್ನು ತಡೆಯಬಹುದು. ಸರಿಯಾದ ಉತ್ತರ ಆಪ್ಷನ್ ಬಿ.